ಬೇಬಿ, ನಾನು ನಿನ್ನ ನೆನ್ನೆನೇ ಹೇಳಿಲ್ವಾ ಅವ್ರಿಗೆ ಯಾರು ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡಬೇಡ ಅಂತ. ಮತ್ತೆ ಯಾಕೆ ಅವ್ರ ಜೊತೆ ಮಾತಾಡ್ತಿದ್ಯಾ? ಮಮ್ಮಿ, ನಾನು ಮಾತಾಡಬಾರ್ದು ಅಂತಲೇ ಇದ್ದೆ. ತುಂಬ ಸಲ ಕಾಲ್ ಮಾಡ್ತಿದ್ರು, ಅದಕ್ಕೆ ಭಯಣ ಅಂತ ಹಂಗೆ ರಿಸೀವ್ ಮಾಡಿಬಿಟ್ಟೆ ಅಷ್ಟೇ. ಏನಕ್ಕೆ ಮಾತಾಡ್ತೀಯಾ? ಯಾಕೆ ಕಾಲ್ ಮಾಡಿದಾರೆ ಅವ್ರು ಮತ್ತೆ? ನನ್ನ ಬೇಬಿಗೆ ಅಷ್ಟು ಇನ್ಸಲ್ಟ್ ಮಾಡಿದಾರ ಮನೇಲಿ, ಯಾವುದೋ ಬಿಕಾರಿ ಸೊಸೆಗೋಸ್ಕರ. ನಿಮ್ಮಿಬ್ರನ್ನ ಕಂಪೇರ್ ಮಾಡೋದಲ್ಲದೆ ಇಬ್ರು ಈಕ್ವಲ್ ಅಂತ ಹೇಳ್ತಾರೆ. ಅಂಥವ್ರ ಜೊತೆ ನೀನು ಮಾತಾಡ್ಬೇಕಾ? ಬ್ಲಾಕ್ ಮಾಡೋರ್ ನಂಬರ್. ನಿನ್ನ ಹಸ್ಬೆಂಡ್ ಇಲ್ಲೇ ಬಂದಿದ್ದಾನಲ್ವಾ, ಇದ್ರೆ ಇರಲಿ, ಹೋದ್ರೆ ಹೋಗ್ಲಿ. ನೀನು ಆ ಮನೆಗೆ ಮಾತ್ರ ಕಾಲ್ ಹಾಕ್ಬೇಡ. ಏನೋ ಲವ್ ಮಾಡ್ಬಿಟ್ಟೆ ಅಂತ ಮದುವೆ ಮಾಡಿದೆ. ಎಂತೆಂಥವ್ರು ಕಾಯ್ತಾ ಇದ್ರು ಗೊತ್ತಾ ನಿನ್ನ ಮದುವೆ ಆಗಕ್ಕೆ? ನೀನು ನೋಡಿದ್ರೆ ಆ ಮನೆಗೆ ಮದುವೆ ಅದೇ. ಛೇ, ನೀನು ಓರ್ಗೀತಿ ಅನ್ಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ. ಅಂಥವಳ ಸರಿಸಮ ಅಂತಾರೆ. ನನ್ನ ಮಾತು ಕೇಳು, ನೀನು ಅಲ್ಲಿ ಹೋಗ್ಬೇಡ. ಆಯ್ತು ಬಿಡಿ ಮಮ್ಮಿ. ಅಲ್ಲ, ಅಷ್ಟಕ್ಕೇನೆ ಹೋಗ್ಬೇಡ ಅಂದ್ರಾಗುತ್ತಾ? ಇನ್ನೇನು ಅವ್ರೇನೇ ಅಂದ್ರೂ ಸುಮ್ಮನೆ ಇರಬೇಕಾ? ನನ್ನ ಬೇಬಿ ಏನು ಗತಿಗೆಟ್ಟು ಕೂತಿದ್ದಾಳ? ಇರೋದೊಬ್ಬ ಮಗಳು, ಅವಳು ಇಷ್ಟ ಬಂದಂಗೆ ಇರಕ್ಕೆ ಬಿಡಲ್ಲ. ಹಂಗಲ್ಲ, ಇಷ್ಟಕ್ಕೆಲ್ಲವ ಗಂಡನ ಮನೆ ಬಿಡಿಸ್ಬಿಡ್ತಾರಾ? ನೀನು ಬಾಯಿ ಮುಚ್ಕೋ ಕೂತ್ಕೋ. ಮಗಳ ಮೇಲೆ ಒಂಚೂರು ಪ್ರೀತಿ ಇಲ್ಲ. ಇಡಿಯಟ್, ಏನಿದ್ ನಿನ್ನ ಅವತಾರ? ಹೋಗ್ಲಿ ಬಿಡಿ ಮಮ್ಮಿ, ಡ್ಯಾಡಿಗೆ ಯಾಕೆ ಬೈತೀರಾ? ಸುಮ್ಮನೆ ಇರು ಬೇಬಿ. ಇವ್ನಿಗೆ ಎಷ್ಟು ಸಲ ಹೇಳಿದ್ರು ಅರ್ಥನೇ ಆಗಲ್ಲ. ನೋಡು ಹೆಂಗೆ ಪಂಚೆ ಉಟ್ಕೊಂಡು ನಿಂತಾನೆ ಅಂತ, ಹಳ್ಳಿ ಗುಗ್ಗುತ್ತಾರ. ಪ್ಯಾಂಟ್ ಶರ್ಟ್ ಹಾಕೋ, ಚೆನ್ನಾಗಿರು ಅಂತ ಹೇಳ್ತೀನಿ, ಕೇಳೋದೇ ಇಲ್ಲ. ಪಂಚೆ ಸುತ್ಕ ನಿಂತ್ಕೊತಾನೆ. ನಾನ್ಸೆನ್ಸ್. ಜೀನ್ಸ್ ಪ್ಯಾಂಟ್ ಹಾಕೊಳಕೇನು, ಇಲ್ಲ ಶಾರ್ಟ್ಸ್ ಹಾಕೊಂಡಿರೋಕೇನು? ಮನೆಯೊಳಗಾದ್ರೆ ಶಾರ್ಟ್ಸ್ ಹಾಕೊಂಡಿರ್ಬೇಕು ಅಂತ ಗೊತ್ತಾಗಲ್ಲ ಇವನಿಗೆ. ಎಷ್ಟು ಸಲ ಪಡ್ಕೊಳ್ಳೋದು? ಸ್ಟೇಟಸ್ಸೇ ಇಲ್ಲ ಇವನಿಗೆ. ಆಯ್ತಾಯ್ತು ಬಿಡು, ನನಗೆ ಯಾವ್ದು ಇಷ್ಟನೋ ಅದು ನಾನು ಹಾಕೋತೀನಿ. ನಿನ್ನ ಹಸ್ಬೆಂಡ್ ಅಂತ ಹೇಳ್ಕೊಳ್ಬೇಕಲ್ಲ ನಾನು. ಈ ಅವತಾರದಲ್ಲಿ ನನ್ನ ಹಸ್ಬೆಂಡ್ ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ? ಇನ್ಸಲ್ಟ್ ಆಗಲ್ವಾ? ನನಗೆ ಪಂಚೆನೇ ಫ್ರೀ, ಚೆನ್ನಾಗಿ ಗಾಳಿ ಆಡ್ತದೆ. ಪ್ಯಾಂಟ್ ಗಿಂಟೆಲ್ಲ ಹಾಕಿಲ್ಲ ಕಲೆ ನನಗೆ. ಓ ಗಾಡ್, ನಿನಗೆ ಮಾತು ಆಡಕ್ಕೆ ಬರಲ್ಲ, ಹಳ್ಳಿ ಗುಗ್ಗು ಥರ ಮಾತಾಡ್ತೀಯ. ಎಷ್ಟು ಸಲ ಹೇಳಿ ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೊ, ಸ್ಟೈಲಿಶಾಗಿ ಮಾತಾಡು ಅಂತ. ಮಾಡಿದ್ನೇ ಮಾಡ್ತೀಯ. ನಂಗೆ ಮಾತಾಡಕ್ಕೆ ಬರೋದು ಹಿಂಗೆ ತಾನೆ, ಹಿಂಗೆ ಮಾತಾಡಾನೆ. ಅದನ್ನೇ ಕಲ್ತ್ಕೊ ಅಂತ ಹೇಳ್ತಿರೋದು. ಮಮ್ಮಿ ಬಿಡಿ, ಆಯಿತು. ಅವ್ರು ಯಾವುದನ್ನು ಬಿಡಲ್ಲ, ನೀವು ಬೈಯೋದು ಬಿಡಲ್ಲ. ಸುಮ್ಮನೆ ಯಾಕೆ ಅವ್ರು ಇಷ್ಟ ಬಂದಂಗೆ ಇರಲಿ ಬಿಡಿ. ಅಲ್ಲ ಬೇಬಿ, ಎಲ್ಲಾದರೂ ಕರ್ಕೊಂಡು ಹೋಗುವಾಗಲೂ ಅಷ್ಟೇ ಬರೀ ಪಂಚೆ ಪಂಚೆ ಪಂಚೆ. ಎಲ್ಲನೂ ಸುಟ್ಟಾಕ್ಬಿಡೋಣ ಅನ್ಸುತ್ತೆ. ಒಂಚೂರು ಮ್ಯಾನರ್ಸೇ ಇಲ್ಲ, ಸ್ವಲ್ಪನೂ ಡ್ರೆಸ್ಸಿಂಗ್ ಸೆನ್ಸು ಇಲ್ಲ. ನಮ್ಮ ಸ್ಟೇಟಸ್ಗೆ ತಕ್ಕಂಗೆ ಇರಬೇಕು ಅಂತ ಬುದ್ಧಿನೇ ಇಲ್ಲ ಬೇಬಿ ನಿಮ್ಮ ಡ್ಯಾಡಿಗೆ. ಏನು ಡ್ಯಾಡಿ, ಮಮ್ಮಿ ಹೇಳ್ದಂಗಾದ್ರೂ ಕೇಳಬೇಕಲ್ವ ನೀವು? ಏನು ಮಾಡ್ಲಮ್ಮ, ನಂಗೆ ಯಾವುದು ಒಂದದೇ ಇಲ್ಲ. ಹೆಂಗೊಂತದೆ? ಯಾವುದೋ ಮನೇಲಿ ಜೀತ ಮಾಡ್ಕೊ ಬಿದ್ದಿರೋರು ಇನ್ನೇಂಗಿರ್ತಾರೆ? ಮತ್ತೇನಕ್ಕೆ ಮದುವೆ ಅದೇ ಜೀತ ಮಾಡ್ಕೊ ಬಿದ್ದಿರೋರ್ನ? ಶುರು ಆಯ್ತಾ ಮತ್ತೆ ನಿಮ್ಮದು? ನನ್ನ ಮದುವೆ ಆದಮೇಲೆ ನಿಂಗೆ ಶ್ರೀಮಂತಿಕೆ ಬಂದಿದ್ದು. ನನ್ನ ಮದುವೆ ಆಗೋಕ್ಕೂ ಮುಂಚೆ ಶ್ರೀಮಂತೆ ಆಗಿದ್ದ ನೀನು. ಕಷ್ಟಪಟ್ಟು ಮಾಡಿದ್ದಕ್ಕೆ ಬಂದಿದ್ದು, ಸುಮ್ಮನೆ ಅಲ್ಲ. ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು, ನಿನಗೆ ಗೊತ್ತಾ? ಆಯ್ತಾಯ್ತು, ಇವಾಗ ಏನು ಮಾಡಲಿ ಅಂತ ಹೇಳಿ. ಮಾಮಿಲ್ಲ ಪಾಪ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಪಾಪನು ಅಂತ ಅನ್ಸುತ್ತೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಏನು ಪಾಪ ಗೀಪ ಅನ್ಕೊಂಡು ನೀನು? ನಿನಗೂ ನಿಮ್ಮ ಅಪ್ಪನ ಬುದ್ಧಿನೇ ಅರ್ಧ ಬಂದಿದೆ. ಇಡಿಯಟ್ಗಳ, ನಾನು ಹೇಳ್ದಂಗೆ ಯಾರು ಕೇಳೋದೇ ಇಲ್ವಲ್ಲ. ನೋಡಮ್ಮ ಸ್ವಾತಿ, ಇವಳು ಮಾತು ಕೇಳಬೇಡ. ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೇಲಿ ಇರಬೇಕು. ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ. ಅವರಾಗ ಅವರೇ ಕರೀತಾರೆ ಅಲ್ವಾ, ಹೋಗ್ಬೇಕು ತಾನೇ ನೀನು? ಏನದು ಕರೀತಾರೆ ಅಂದ್ಕೊಂಡು? ನಿನ್ಗೆ ಯಾರು ಹೇಳಿದ್ದು ಮಾತಾಡೋಕ್ಕೆ? ಸುಮ್ಮನೆ ಹೋಗು ನೀನು. ನೋಡಮ್ಮ, ನೋಡಿ ಹಿಂಗೇನೆ, ಹೆಣ್ಣಂಗೊಂಚೂರು ಬೆಲೆನೇ ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಇಲ್ಲ, ನೀನು ಆಡೋದಕ್ಕೆ ನಾನು ಮಾತಾಡೋದು. ಎಲ್ಲದಕ್ಕೂ ಮಧ್ಯೆ ಬಂದ್ಬಿಡ್ತೀಯ. ನನ್ನ ಬೇಬಿ ಅಷ್ಟು ಇನ್ಸಲ್ಟಿಂದ ಆ ಹಳ್ಳಿ ಬಿಕಾರಿ ಜೊತೆ ಸಮವಾಗಿ ಬದುಕಬೇಕಾ? ನೀನು ಹೇಳು, ನಮ್ಗೇನು ಕಮ್ಮಿ ಆಗಿದೆ ಇಲ್ಲಿ? ಇಷ್ಟೊಂದು ಆಸ್ತಿ ಎಲ್ಲ ಇನ್ಯಾರು ಕೊಡ್ಬೇಕು ನಾವು? ಇನ್ನು ಬೇರೆ ಯಾರಾದರೂ ಮಕ್ಳಿದಾರಾ? ಇಲ್ಲೇ ಇದ್ರೆ ಆಗಲ್ವಾ ಇವಳು? ನೀನು ಸುಮ್ಮನೆ ಇರು, ಎಲ್ಲ ಹಾಳು ಮಾಡಬೇಡ. ಹೆಂಗೋ ಅವಳ ಗಂಡನು ಇಲ್ಲೇ ಬಂದಿದ್ದಾನೆ, ಇಲ್ಲೇ ಸೆಟ್ಲ್ ಆಗ್ತಾರೆ. ಸುಮ್ಮನೆ ಇರು, ಎಲ್ಲನೂ ಹಾಳು ಮಾಡಬೇಡ ನೀನು. ಅತ್ತೆ ಮನೆಗೂ ಬೇಡ, ಕತ್ತೆ ಮನೆಗೂ ಬೇಡ. ನೀನು ಅವ್ಳು ಬ್ರೈನ್ ವಾಶ್ ಮಾಡಬೇಡ. ಹಂಗಂತ ಎಷ್ಟು ದಿನ ಅಂತ ಇಲ್ಲೇ ಇರೋಕ್ಕಾಗುತ್ತೆ? ಗಂಡನ ಮನೆ ಶಾಶ್ವತ ಅಲ್ವಾ? ಯಾವತ್ತಿದ್ರೂ ಆಸ್ತಿ ಎಲ್ಲ ಅವಳದೇನೆ. ಇಷ್ಟ ಬಂದಾಗ ಬರ್ತಾಳೆ ಹೋಗ್ತಾಳೆ, ಇರಲಿ ಬಿಡು. ಹಂಗಂತ ಅವ್ರ ಸಂಬಂಧ ಬಿಡು ಅನ್ನೋಕ್ಕಾಗುತ್ತಾ? ಹೌದು, ಬಿಡ್ಲಿ ಬಿಡು. ನಿನ್ಗೇನು ಪ್ರಾಬ್ಲಮ್ಮು? ಎಲ್ಲದಕ್ಕೂ ಬಂದ್ಬಿಡ್ತೀಯಲ್ಲ ಮಧ್ಯೆ ಮಾತಾಡ್ಕೊಂಡು. ಹೋಗು, ಕೆಲಸ ಇದ್ರೆ ನೋಡ್ಕೋಗು, ಇಲ್ಲ ಜಪ ಮಾಡ್ಕೊ ಕೂತ್ಕೋಗು. ಒಂದು ಕಂಪ್ನಿ ಕಟ್ಟೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಒಂದು ಕಂಪ್ನಿ ನೋಡ್ಕೊಂಡ್ರೆ ನೋಡ್ಕೋತೀಯಾ? ಇವಾಗ ಮಾತಾಡ್ತೀಯಾ ಬಂದು? ಮಮ್ಮಿ, ನನ್ನ ವಿಷಯಕ್ಕೆ ಇವಾಗ ನೀವ್ಯಾಕೆ ಜಗಳ ಆಡ್ತಿದ್ದೀರಾ? ಬಿಡಮ್ಮ, ಅವಳು ಯಾವಾಗಲೂ ಇದ್ದಿದ್ದೆ. ನೀನು ಯೋಚನೆ ಮಾಡಿ ತೀರ್ಮಾನ ಮಾಡು. ಏನು ತೀರ್ಮಾನ ಮಾಡೋದು? ತೀರ್ಮಾನ ಮಾಡೋದು ನಾನು, ಅವಳಲ್ಲ. ನೀನು ಹಿಂಗೆ ಬಿಟ್ರೆ ಅವಳ ತಲೆಗೆ ಏನೇನೋ ತುಂಬಿ ಕಳಿಸ್ಬಿಡ್ತೀಯಾ. ಹೋಗು ನಿನ್ನ ಕೆಲಸ ನೋಡ್ಕೋಗು. ಸ್ವಾತಿ, ಬೀಗ್ತಿಯಮ್ಮ, ಬನ್ನಿ. ಚೆನ್ನಾಗಿದ್ದೀರಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಹಾಂ, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಾ ಸರ್ ಅವರೇ? ಚಂದವೋ ಅಂದವೋ. ನೀವ್ಯಾಕೆ ಇಲ್ಲಿ ಬಂದ್ರಿ? ಏನು ಸರ್ ಅವರೇ, ಮನೆಗೆ ಬಂದವ್ರನ್ನ ಯಾಕೆ ಬಂದ್ರಿ ಅಂತ ಕೇಳ್ತಿದ್ದೀರಲ್ಲ? ಎಲ್ಲಕ್ಕೂ ಸರಿಯಾಗಿ ಖುಷಿಯಾಗಿದ್ದರೆ ಕೇಳೋಣ. ನೀವು ನನ್ನ ಬೇಬಿಗೆ ಅವಮಾನ ಮಾಡಿ ಕಳಿಸಿದ್ದೀರಾ, ಮತ್ತೆ ಇಲ್ಲಾಕೆ ಬಂದಿದ್ದೀರಾ? ಮಮ್ಮಿ ಆಯಿತು, ಸುಮ್ಮನೆ ಇರು ಸ್ವಲ್ಪ. ಬರೀ ನಾನು ಸುಮ್ಮನೆ ಇರ್ಸೋದೇ ಆಯಿತು. ನೀನು ಏನು ಮಾತಾಡೋಕ್ಕೆ ಬಿಡಲ್ಲ. ಅವಳೇ ಸರಿ ನಿನಗೆ. ಏನು ಗೊಣಗ್ತಿದ್ಯಾ? ಮಂತ್ರ ಹೇಳ್ತಾನೆ. ಸ್ವಾತಿ, ಏನಮ್ಮ ನೀನು ಹಿಂಗೆ ಬಂದು ಕೂತ್ಕೊಬಿಟ್ರೆ ನನಗೇನು ಗತಿ? ಯಾರು ಗತಿ ಹೇಳು? ಅದನ್ನು ನೀವು ಮೊದಲೇ ಯೋಚನೆ ಮಾಡಬೇಕಿತ್ತು ಮಾಮಿಲ್ಲ. ಅವಳ ಮುಂದೆ ನನಗೆ ಎಷ್ಟು ಇನ್ಸಲ್ಟ್ ಆಯಿತು ಅಂತ ಗೊತ್ತಾ? ಅರ್ಥ ಆಗುತ್ತಮ್ಮ, ನೀನು ತುಂಬ ಹರ್ಟ್ ಆಗಿದೆ ಅಂತ ನಂಗೆ ಗೊತ್ತು. ನಿನಗೆ ಗೊತ್ತಲ್ವಾ ನಾನು ಯಾವ ಪರಿಸ್ಥಿತಿಲಿದ್ದೀನಿ ಅಂತ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ನೀವು ಯಾವ ಪರಿಸ್ಥಿತಿಲಾರು ಇರಿ ಬಿಡಿ, ಅದು ನಮ್ಗೆ ಯಾಕೆ? ಆದರೆ ನನ್ನ ಮಗಳನ್ನ ಬಿಟ್ಕೊಟ್ಬಿಟ್ರಲ್ಲ, ಅದೇ ನಮಗೆ ಬೇಜಾರು. ನೋಡಿ, ನೀವೇನು ಹೇಳಿದ್ರೆ ನಮ್ಮ ಮಗಳನ್ನ ನಾವು ಕಳಿಸಲ್ಲ. ಹಂಗನ್ಬೇಡಿ ಸರ್ ಅವರೇ, ನಾನೇ ನಿಮ್ಮ ಮನೆಗೆ ಬಂದು ಕರಿತಿದ್ದೀನಿ. ದಯವಿಟ್ಟು ಇದೊಂದು ಸಲ ಕಳಿಸ್ಕೊಡಿ. ಇಲ್ಲ, ನಾನಂತೂ ಕಳಿಸಲ್ಲ. ಸ್ವಾತಿ, ನೀನಾದರೂ ಹೇಳು ನಿಮ್ಮಮ್ಮಂಗೆ, ನಾನು ಎಷ್ಟು ಅಸಹಾಯಕಳಾಗಿದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ಅದು ನೀವೇ ಮಾಡ್ಕೊಂಡಿದ್ದೀರಾ. ಅದು ನೀವೇನಾದರೂ ಮಾಡ್ಕೊಳ್ಳಿ. ನನ್ನ ಬೇಬಿಗೆ ನೀವು ಹಂಗೆ ಅವಮಾನ ಮಾಡಿದ್ದು ತುಂಬ ದೊಡ್ಡ ತಪ್ಪು. ಹೌದು, ತಪ್ಪೆ, ನನಗೂ ಅನ್ನಿಸ್ತು. ನಾನು ಹಂಗೆ ಮಾತಾಡಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಸ್ವಾತಿ.
ನಿನಗೆ ಗೊತ್ತಲ್ವಾ ಸ್ಟೇಟಸ್ಸೇ ಮುಖ್ಯ, ಈ ಆಸ್ತಿ ಅಂತಸ್ತೆಲ್ಲ ಮುಖ್ಯ ನನಗೆ. ಹಳ್ಳಿಗೋಗು ನಂಗೆ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತಲ್ವಾ. ನನಗೆ ನೀನೇ ಮುಖ್ಯ, ನೀನೇ ಮೊದಲು ಅಂತ ನಿನಗೆ ಗೊತ್ತಲ್ವಮ್ಮ. ಹೌದು ಮಮ್ಮಿ, ಇಲ್ಲ ನನಗೆಲ್ಲ ಗೊತ್ತು. ಆದರೆ ಅವಳ ಮುಂದೆ ನೀವು ಆ ರೀತಿ ಹೇಳ್ಬಾರ್ದಿತ್ತು. ಅದೇ ನಂಗೆ ಬೇಜಾರಾಗಿದ್ದು. ಬೇರೆ ಏನಾದರೂ ಮ್ಯಾನೇಜ್ ಮಾಡಿ ಹೇಳ್ದೆ ಇರ್ಬೋದಿತ್ತಲ್ವಾ. ಯಾಕೆ ಹೇಳ್ಬಿಟ್ರಿ ನೀವು? ತಪ್ಪಾಯ್ತಮ್ಮ. ನೀನೇ ನನಗೆ ಮುಖ್ಯ, ಇನ್ನು ಯಾವತ್ತೂ ನಿನ್ನ ಬಿಟ್ಕೊಡಲ್ಲ ನಾನು. ಬಾ ಮನೆಗೆ ಹೋಗೋಣ. ನಿಮ್ಗೊಂದ್ಸಲ ಹೇಳ್ದು ಅರ್ಥ ಆಗಲ್ವಾ? ಅವಳ ನಾನು ಕಳ್ಸಲ್ಲ ಅಂದರೆ ಕಳ್ಸಲ್ಲ. ಸುಮ್ಮನೆ ನಿಂತ್ಕೊ ನೀನು. ಅವರಿಬ್ರು ಮಾತಾಡ್ತಿಲ್ವಾ? ಸ್ವಾತಿ ಹೆಂಗೆ ಹೇಳ್ತಾಳೋ ಹಂಗೆ. ನೀನು ಕತ್ತೆ ಥರ ಕಿರ್ಚಬೇಡ, ಸುಮ್ಮನೆ ನಿಂತ್ಕೊ. ನೀನು ಕಣೋ ಕತ್ತೆ, ನಾನಲ್ಲ. ನೀನೇ ದೊಡ್ಡ ಕತ್ತೆ. ನೀನು ಕಾಡು ಕತ್ತೆ, ಇಡಿಯಟ್. ಪ್ಲೀಸ್ ಸ್ವಾತಿ, ನೀನು ಕಾಲಕ್ಕೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ಆ ಮನೇಲಿ ನನ್ನ ಸಪೋರ್ಟ್ಗೆ ಅಂತ ಯಾರೂ ಇಲ್ಲ. ಎಷ್ಟೊಂದು ಕೆಲಸ ಮಾಡಿಸ್ತಾಳೆ ಗೊತ್ತಾ. ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿಸಿ ಸುಸ್ತು ಮಾಡಿಬಿಡ್ತಾಳೆ ಗೊತ್ತಾ. ಓ ಅದಕ್ಕೆ ನನ್ನ ಬೇಬಿ ಕರೆಕ್ಟ್ ಬಂದಿದ್ದೀರಾ? ನನ್ನ ಜೊತೆಗೆ ಸೇರ್ಕೊಂಡು ನೀನು ಸ್ವಲ್ಪ ಕೆಲಸ ಮಾಡ್ಬಾ ಅಂತ. ಅದು ಹಂಗಲ್ಲ, ಸ್ವಾತಿಗೆಲ್ಲ ಗೊತ್ತಲ್ವಾ, ಅವಳಿಗೆ ಅರ್ಥ ಆಗುತ್ತೆ. ಇಲ್ಲ ನನ್ನ ಮಗಳು ನಾನು ಹೆಂಗೆ ಹೇಳ್ತೀನೋ ಹಂಗೆ ಕೇಳೋದು ಅಲ್ವಾ ಬೇಬಿ? ಮಾಮ್ ಏನು ಮಾಮ್? ಯಾವ ಮಾಮೂ ಇಲ್ಲ ಮೋಮೋಸು ಇಲ್ಲ. ಸುಮ್ಮನೆ ನಾನು ಹೇಳಿದ ಮಾತು ನೀನು ಕೇಳಬೇಕು ಅಷ್ಟೇ. ಹಂಗನ್ಬೇಡಿ ಸ್ವಾತಿ, ನಿನ್ನ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ಬಾ ಮೊದಲು ಮನೆಗೆ ಹೋಗೋಣ. ಬೇಬಿ ಅವ್ರ ಮಾತಿಗೆಲ್ಲ ಕರಗಬೇಡ ನೀನು. ಸುಮ್ಮನಿರು ಮಾಮ್, ಹೋಗ್ಲಿ ಪಾಪ. ಮಾಮಿಂದ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ. ನಂಗೆ ನೋಡೋಕ್ಕೆ ಆಗ್ತಿಲ್ಲ. ಯಾವತ್ತೂ ಇವ್ರು ಈ ಥರ ಇದ್ದಿದ್ದೇ ಅಲ್ಲ. ನನಗೆ ಎಷ್ಟು ಸಪೋರ್ಟಿವ್ ಆಗಿ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಗೊತ್ತಾ. ಆಳದವಳನ್ನ ಕರ್ಕೊಬಂದ್ಬಿಟ್ಟು ಇವ್ರ ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ಅವರೇ ಕಾರಣ. ಏನೇನೋ ಎಡ್ವರ್ಟ್ ಮಾಡ್ಕೊಂಡು ಇವಾಗ ಹಿಂಗೆ ಬಂದ ಹತ್ರ ಏನು ಪ್ರಯೋಜನ? ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಹೋಗ್ತೀನಿ. ಥ್ಯಾಂಕ್ಸ್ ಸ್ವಾತಿ, ನೀನಾದರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿಯಲ್ಲ. ಬೇಬಿ ಇವ್ರ ಮುಂದೆ ನೀನು ನನ್ನನ್ನು ಬಿಟ್ಕೊಟ್ಬಿಟ್ಟೆ ಅಲ್ವಾ? ಚೂರು ಮಾಡಿದ್ಲಿ ಇವಳು ನಾಟಕನ. ನಾನು ಎಷ್ಟು ಪ್ರೀತಿಯಿಂದ ನಿನ್ನ ಒಳ್ಳೆದಕ್ಕೆ ಕೇಳಿದ್ರೆ ನೀನು ನನ್ನನ್ನೇ ಬಿಟ್ಕೊಟ್ಬಿಟ್ಯಾ? ನನ್ನ ಮಾತು ಮೀರಿ ಹೊರಟೋಗ್ತೀಯಾ ನೀನು? ಮಾಮ್ ಎಲ್ಲೋಗ್ತೀನಿ, ಬರ್ತಿರ್ತೀನಲ್ವಾ. ಮಾಮಿಲ್ಲ ಏನು ಬೇಡ ಅಂತಾರ. ನಾನು ಯಾವಾಗ ಬಂದರೂ ಹೋಗಿ ಬಾ ಅಂತ ಹೇಳ್ತಾರೆ. ಏನೋ ಪಾಪ ಇಷ್ಟೊಂದು ಕೇಳ್ಕೊತಿದ್ದಾರೆ. ನಾನಿವಾಗ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕಲ್ವಾ. ನೋಡು ಮಗಳೇ, ಕರೆಕ್ಟ್ ನಿರ್ಧಾರ ತಗೊಂಡಿದ್ಯಾ. ಇವನು ಬೇರೆ ಮನಸ್ಸಿಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡವ. ಕರ್ಕೊಂಡೋಗಿ ಬಿಕ್ತಿಯಮ್ಮ, ಕರ್ಕೊಂಡೋಗಿ. ನಿಮ್ಮ ಸಸಿ ನೀವು ಕರ್ಕೊಂಡೋಗೋಕ್ಕೆ ನಮ್ಮ ಪರ್ಮಿಷನ್ ಹಾಕಬೇಕು? ಹಾಂ, ಹಾಗೆ ಸದ್ರ ಬಿಟ್ಕೊಂಡು ಬಾ. ಬೇಬಿ ಅರ್ಟಾಗಿತ್ತಾನೆ ನಮ್ಮ ಮನೆಗೆ ಬಂದಿದ್ದು. ಮಾಮ್ ಸಮಾಧಾನ ಮಾಡ್ಕೊ. ನಾನೇ ಬಂದಿದ್ದೆ, ಈಗ ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದೀನಲ್ವಾ. ಯು ಡೋಂಟ್ ವರಿ ಮಾಮ್. ನೀನು ಚೆನ್ನಾಗಿರ್ತೀಯ ತಾನೇ? ಚೆನ್ನಾಗಿಲ್ಲದೆ ಇನ್ನೇನು. ಅವರು ಅಷ್ಟೇ ತುಂಬ ಒಳ್ಳೆಯರು ಮಾಮಿಲ್ಲ. ನಾನು ಏನು ಹೇಳಿದ್ರು ಕೇಳ್ತಾರೆ, ಏನು ಹೇಳಿದ್ರು ಕೊಡಿಸ್ತಾರೆ. ನೀನು ವರಿ ಮಾಡ್ಕೋಬೇಡ. ಏನೋಮ್ಮ, ನನ್ನ ಮಾತಂತೂ ಕೇಳಲ್ಲ. ಯಾವಾಗಲೂ ನಿನ್ನಿಷ್ಟದಂಗೆ ತಾನೇ ನೀನು ಮಾಡೋದು. ನನ್ನ ಮಾತು ಯಾವಾಗ ಎಲ್ಲಿ ಕೇಳಿದ್ಯಾ ನೀನು? ಆಯ್ತಾಯ್ತು ಬಿಡು, ಅವ್ರ ಜೊತೆ ಹೊರಡ್ತೀನಿ. ನಿಮ್ಮ ಮಳೆಯ ಬಂದರೆ ಸಂಜೆ ಓದ್ಲು ಅಂತ ಅಲ್ಲೇ ಕಳಿಸ್ಬಿಡಿ. ಇರವ ಆಯ್ತು, ಊಟ ಗೀಟ ಮಾಡ್ಕೋಗುರಿ. ನಾಳೆಗೆ ಹೋದ್ರಾಯ್ತು ಇರಿ. ನಾಳಿಕಂತೆ ನಾಳಿಕೆ ಏನಾದರೂ ಮಾಡ್ಕೊಳ್ಳಿ. ನೀವೇನು ಅವಳ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಅವಳು ಯಾವಾಗಲೂ ಹಂಗೇನೆ. ಡ್ಯಾಡ್ ನಾನು ಮಾತಾಡ್ತೀನಿ ಬಿಡಿ. ಸರಿನಮ್ಮ, ಊಟಕ್ಕೆ ರೆಡಿ ಮಾಡಿಸ್ತೀನಿ, ಊಟ ಮಾಡ್ಕೊಂಡು ಹೋಗಿರಿ. ಹಾಂ ಸರಿ ಆಯಿತು, ಬೇಗ ಮಾಡಿಸಿ ಹೊರಡ್ತೀನಿ. ಸ್ವಾತಿ ಥ್ಯಾಂಕ್ಸ್ ಅಮ್ಮ. ನೀನೇ ನನಗೆ ಸರಿಯಾದ ಸೊಸೆ. ನನ್ನ ಅರ್ಥ ಮಾಡ್ಕೊಂಡಿಯಲ್ಲ. ನಾವಿಬ್ಬರು ಸೇರ್ಕೊಂಡವಳ ಮನೆಯಿಂದ ಆಚೆ ಹೆಂಗಾದರೂ ಹಾಕ್ಬೇಕು. ಓಕೆ ಆಯಿತು ಬಿಡಿ ಮಮ್ಮಿಲ್ಲ. ಸಾರಿ ಕಣಮ್ಮ, ನಾನು ಹಂಗಂತ ಹೇಳಿದ್ದಕ್ಕೆ. ಆಯಿತು ಬಿಡಿ, ಪರವಾಗಿಲ್ಲ. ಒಟ್ನಲ್ಲಿ ನಾನೇ ನಿಮ್ಗೆ ಹೆಚ್ಚಲ್ವಾ? ಹೌದಮ್ಮ, ಹೆಚ್ಚು ಅನ್ನೋದೇನು, ಎಲ್ಲ ನೀನು ಅವಳನ್ನ ನನ್ನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಆ ವಿಡಿಯೋಗೋಸ್ಕರ ಇಷ್ಟು ಪರದಾಡ್ತಿದ್ದೀನಿ ಅಷ್ಟೇ. ಸರಿ ಹೊರಡೋಣ, ಊಟ ಮಾಡ್ಕೊಂಡು ಹೋಗೋಣ ಇರಿ. ಆಯಿತು ಸರಿನಮ್ಮ, ಆಯಿತು.